ಡೈರಿ ಸರ್ಕಲ್ ಟು ನಾಗಾವರ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಿದೆ. ನಾನು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಕಾಮಗಾರಿ 90% ಈಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 5-10% ಮಾತ್ರ ಬಾಕಿ ಉಳಿದೆ. ಹೀಗಾಗಿ ಮುಂದಿನ ವರ್ಷ 2026 ಒಳಗೆ ಈ ಒಂದು ಪಿಂಕ್ ಲೈನ್ ಆರಂಭ ಆಗ್ಬೋದು. ಒಟ್ಟು 13.9 ಕಿಲೋಮೀಟರು 12 ಮೆಟ್ರೋ ಸ್ಟೇಷನ್ಗಳು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅದರಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ 4 ದ್ವಾರಗಳು. ಯಾಕಂದರೆ ಮೇಲೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದೆಂಬ, ಯಾಕಂದರೆ ಒಂದು ಕಡೆ ಶಿವಾಜಿನಗರ ಇದೆ, ಷಷ್ಠಿ ಇದೆ, MG ರೋಡ್ ಇದೆ, ಹೀಗೆ ಸಾಕಷ್ಟು ಜನ ಓಡಾಡ್ತಾರೆ. ಸುಮ್ಮನೆ ರೋಡ್ ಮೇಲೆ ಹೋದರೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು. ಹೀಗಾಗಿ 4 ದ್ವಾರಗಳು ಸಹ ಏನು ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳ ಬಾಕಿ ಇದೆ. ಎಲ್ಲ ಕಂಪ್ಲೀಟ್ ಆಗಿದೆ ಕಾಮಗಾರಿ. ನೋಡ್ತಿರ್ಬೋದು ಟ್ರ್ಯಾಕ್ ಹಾಕಿದ್ದಾರೆ, ಟ್ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ, ಟನಲ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. 95% ಮುಗಿದಿದೆ ವರ್ಕ್. ಈಗ ಇನ್ನೇನು ಕೆಲವೊಂದು ಟ್ರ್ಯಾಕು, ಟನಲ್, ವೆಂಟಿಲೇಟರು, ಸಿಸ್ಟಮ್ ವರ್ಕಿಂಗು, AC ವರ್ಕಿಂಗು ಎಲ್ಲ ಸ್ವಲ್ಪ ಬಾಕಿ ಇದೆ. ಅದು ಸಹ ಕಂಪ್ಲೀಟ್ ಆಗುತ್ತೆ. 2026ಕ್ಕೆ ಇದೊಂದು ಪಿಂಕ್ ಲೈನ್ ಕಂಪ್ಲೀಟ್ ಆಗ್ಬೋದು. ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಕಾಮಗಾರಿ ಆಗ್ಬೋದು. ಒಟ್ಟು 12,000 ಕೋಟಿ ಈ ಒಂದು ಪ್ರಾಜೆಕ್ಟ್ ಇದು. 24 ಗಂಟೆ ಕೆಲಸ ಮಾಡಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಒಂದು TBM 9 TBM ಬಳಸಿದ್ದಾರೆ. ಆ TBM ಕೆಳಗೆ ಇಳಿಸ್ಬೇಕಂದ್ರೆ ಬಿಡಿ ಭಾಗವಾಗಿ ಇಳಿಸ್ತಾರೆ. ಯಾಕಂದರೆ ಸುಮಾರು 500 ಟನ್ನು 1000 ಟನ್ನು TBM ಇರ್ತವೆ. ಅವು ಮೇಲೆಯಿಂದ ಕೆಳಗಡೆ ಎಟ್ ಎ ಟೈಮ್ ಇಳಿಸೋಕ್ಕಾಗಲ್ಲ. ಇಳಿಸಿದ್ರೆ ಮತ್ತೆ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವು ಬೇರೆ ಬೇರೆ ಭಾಗಗಳಾಗಿ ಇಳಿಸಿ ಈ ಒಂದು 9 TBM ಮೂಲಕ 13.9 ಕಿಲೋಮೀಟರ್ ಕೊರೆದು ಇದೀಗ ನೋಡಿ ಎಲ್ಲ ರೀತಿಯ ಟನಲ್ ವರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರ್ಯಾಕು, ಟನಲ್ಲು, ಲೈಟಿಂಗು, ಕೆಲವೊಂದು ಸಿಸ್ಟಮ್ ವರ್ಕಿಂಗ್ ಬಾಕಿ ಇದೆ. ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 24 ಗಂಟೆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಮೆಟ್ರೋ ಇದು ತುಂಬ ಅನುಕೂಲ ಆಗುತ್ತೆ. ಹಲವು ಭಾಗಗಳಲ್ಲಿ ಈಗ ಮೆಟ್ರೋ ಆಗಿದೆ. ಈ ಒಂದು ಭಾಗದಲ್ಲಿ ಅಂದರೆ ಸಿಲ್ಕ್ ಬೋರ್ಡ್, ಈ ನಾಗಾವರ, ಈ ತಣಿಸಂದ್ರ, ಶಿವಾಜಿನಗರ ಈ ಒಂದು ಭಾಗಕ್ಕೆ ಮೆಟ್ರೋ ಕಾಮಗಾರಿ ಆಗಿದ್ದಿಲ್ಲ. ಇನ್ನು 2026ಕ್ಕೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ವೈರಿಂಗ್ ವರ್ಕ್ ಆಗಿದೆ. ಯಾಕಂದರೆ 3 ಹಂತದ ಲೇಯರಲ್ಲಿ ಸಹ ಏನು ಈ ಒಂದು ಮೆಟ್ರೋ ನಿಲ್ದಾಣ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಕಡೆ ತುಂಬ ಚಾಲೆಂಜಿಂಗ್ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಬೆಂಗಳೂರು ತುಂಬ ಡಿಫಿಕಲ್ಟ್ ಆಗಿದೆ. ಇಲ್ಲಿ ಕಲ್ಲುಗಳು ಬರ್ತವೆ, ಮಣ್ಣು ಬರುತ್ತೆ, ಉಸುಕು ಬರುತ್ತೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಟನಲ್ ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಈ ಶಿವಾಜಿನಗರ, ತಣಿಸಂದ್ರ ಭಾಗದಲ್ಲಿ ಸಹ ಏನು ಮಣ್ಣು ಕುಸಿತ, ಒಂದು ಕಡೆ ಮನೆಗಳ ಬಿರುಕು ಸಹ ಕಂಡಿತ್ತು. ಇಲ್ಲೇ ಒಂದು ಕಡೆ ಭಯಭೀತರಾಗಿದ್ದರು. ಅದು ಸಹ ಈಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತೇನು ಇಲ್ಲಿನ ಚೀಫ್ ಇಂಜಿನಿಯರ್ ತಿಳಿಸಿದ್ದಾರೆ. ನೋಡ್ತಿರ್ಬೋದು ದೃಶ್ಯ ಒಳಗಡೆ ಸಹ ಮಾಧ್ಯಮದವರು ಸಹ ಏನು ಒಳಗಡೆ ಬಿಟ್ಟಿದ್ದಾರೆ ಟನಲ್ ಕಾಮಗಾರಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಎಲ್ಲ ರೀತಿಯ ವೈರಿಂಗ್ ಸಿಸ್ಟಮ್ ಆಯಿತು, ಎಲ್ಲ ಒಳಗಡೆ ವೈರಿಂಗ್ ಸಿಸ್ಟಮ್ ಬರುತ್ತೆ ಇಲ್ಲೆಲ್ಲ. ಯಾಕಂದರೆ ನೋಡ್ತಿರ್ಬೋದು ಇದು ಟ್ರ್ಯಾಕ್ ಸಿಸ್ಟಮ್, ಇದು ಇಲ್ಲೆಲ್ಲ ಲೈಟಿಂಗು. ಈಗ ಟನಲಿಂಗ್ ಸಿಸ್ಟಮು ಮತ್ತು ಕಡೆ AC ಸಿಸ್ಟಮ್ ಮಾತ್ರ ಬಾಕಿ ಇದೆ. ಅದು ಸಹ ವರ್ಕ್ ಆಗುತ್ತೆ. ಮುಂದಿನ ವರ್ಷ ಈ ಒಂದು ಪಿಂಕ್ ಲೈನು ಜನಸಾಮಾನ್ಯರಿಗೆ ಅಂದರೆ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು. ಯಾಕಂದರೆ BMRCL ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. 24 ಗಂಟೆ ಕೆಲಸ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೈರಿ ಸರ್ಕಲ್ ಟು ನಾಗಾವರ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಿದೆ. ನಾನು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಕಾಮಗಾರಿ 90% ಈಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 5-10% ಮಾತ್ರ ಬಾಕಿ ಉಳಿದೆ. ಹೀಗಾಗಿ ಮುಂದಿನ ವರ್ಷ 2026 ಒಳಗೆ ಈ ಒಂದು ಪಿಂಕ್ ಲೈನ್ ಆರಂಭ ಆಗ್ಬೋದು. ಒಟ್ಟು 13.9 ಕಿಲೋಮೀಟರು 12 ಮೆಟ್ರೋ ಸ್ಟೇಷನ್ಗಳು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅದರಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ 4 ದ್ವಾರಗಳು. ಯಾಕಂದರೆ ಮೇಲೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದೆಂಬ, ಯಾಕಂದರೆ ಒಂದು ಕಡೆ ಶಿವಾಜಿನಗರ ಇದೆ, ಷಷ್ಠಿ ಇದೆ, MG ರೋಡ್ ಇದೆ, ಹೀಗೆ ಸಾಕಷ್ಟು ಜನ ಓಡಾಡ್ತಾರೆ. ಸುಮ್ಮನೆ ರೋಡ್ ಮೇಲೆ ಹೋದರೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು. ಹೀಗಾಗಿ 4 ದ್ವಾರಗಳು ಸಹ ಏನು ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳ ಬಾಕಿ ಇದೆ. ಎಲ್ಲ ಕಂಪ್ಲೀಟ್ ಆಗಿದೆ ಕಾಮಗಾರಿ. ನೋಡ್ತಿರ್ಬೋದು ಟ್ರ್ಯಾಕ್ ಹಾಕಿದ್ದಾರೆ, ಟ್ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ, ಟನಲ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. 95% ಮುಗಿದಿದೆ ವರ್ಕ್. ಈಗ ಇನ್ನೇನು ಕೆಲವೊಂದು ಟ್ರ್ಯಾಕು, ಟನಲ್, ವೆಂಟಿಲೇಟರು, ಸಿಸ್ಟಮ್ ವರ್ಕಿಂಗು, AC ವರ್ಕಿಂಗು ಎಲ್ಲ ಸ್ವಲ್ಪ ಬಾಕಿ ಇದೆ. ಅದು ಸಹ ಕಂಪ್ಲೀಟ್ ಆಗುತ್ತೆ. 2026ಕ್ಕೆ ಇದೊಂದು ಪಿಂಕ್ ಲೈನ್ ಕಂಪ್ಲೀಟ್ ಆಗ್ಬೋದು. ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಕಾಮಗಾರಿ ಆಗ್ಬೋದು. ಒಟ್ಟು 12,000 ಕೋಟಿ ಈ ಒಂದು ಪ್ರಾಜೆಕ್ಟ್ ಇದು. 24 ಗಂಟೆ ಕೆಲಸ ಮಾಡಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಒಂದು TBM 9 TBM ಬಳಸಿದ್ದಾರೆ. ಆ TBM ಕೆಳಗೆ ಇಳಿಸ್ಬೇಕಂದ್ರೆ ಬಿಡಿ ಭಾಗವಾಗಿ ಇಳಿಸ್ತಾರೆ. ಯಾಕಂದರೆ ಸುಮಾರು 500 ಟನ್ನು 1000 ಟನ್ನು TBM ಇರ್ತವೆ. ಅವು ಮೇಲೆಯಿಂದ ಕೆಳಗಡೆ ಎಟ್ ಎ ಟೈಮ್ ಇಳಿಸೋಕ್ಕಾಗಲ್ಲ. ಇಳಿಸಿದ್ರೆ ಮತ್ತೆ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವು ಬೇರೆ ಬೇರೆ ಭಾಗಗಳಾಗಿ ಇಳಿಸಿ ಈ ಒಂದು 9 TBM ಮೂಲಕ 13.9 ಕಿಲೋಮೀಟರ್ ಕೊರೆದು ಇದೀಗ ನೋಡಿ ಎಲ್ಲ ರೀತಿಯ ಟನಲ್ ವರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರ್ಯಾಕು, ಟನಲ್ಲು, ಲೈಟಿಂಗು, ಕೆಲವೊಂದು ಸಿಸ್ಟಮ್ ವರ್ಕಿಂಗ್ ಬಾಕಿ ಇದೆ. ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 24 ಗಂಟೆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಮೆಟ್ರೋ ಇದು ತುಂಬ ಅನುಕೂಲ ಆಗುತ್ತೆ.
ಹಲವು ಭಾಗಗಳಲ್ಲಿ ಈಗ ಮೆಟ್ರೋ ಆಗಿದೆ. ಈ ಒಂದು ಭಾಗದಲ್ಲಿ ಅಂದರೆ ಸಿಲ್ಕ್ ಬೋರ್ಡ್, ಈ ನಾಗಾವರ, ಈ ತಣಿಸಂದ್ರ, ಶಿವಾಜಿನಗರ ಈ ಒಂದು ಭಾಗಕ್ಕೆ ಮೆಟ್ರೋ ಕಾಮಗಾರಿ ಆಗಿದ್ದಿಲ್ಲ. ಇನ್ನು 2026ಕ್ಕೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ವೈರಿಂಗ್ ವರ್ಕ್ ಆಗಿದೆ. ಯಾಕಂದರೆ 3 ಹಂತದ ಲೇಯರಲ್ಲಿ ಸಹ ಏನು ಈ ಒಂದು ಮೆಟ್ರೋ ನಿಲ್ದಾಣ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಕಡೆ ತುಂಬ ಚಾಲೆಂಜಿಂಗ್ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಬೆಂಗಳೂರು ತುಂಬ ಡಿಫಿಕಲ್ಟ್ ಆಗಿದೆ. ಇಲ್ಲಿ ಕಲ್ಲುಗಳು ಬರ್ತವೆ, ಮಣ್ಣು ಬರುತ್ತೆ, ಉಸುಕು ಬರುತ್ತೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಟನಲ್ ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಈ ಶಿವಾಜಿನಗರ, ತಣಿಸಂದ್ರ ಭಾಗದಲ್ಲಿ ಸಹ ಏನು ಮಣ್ಣು ಕುಸಿತ, ಒಂದು ಕಡೆ ಆ ಮನೆಗಳ ಬಿರುಕು ಸಹ ಕಂಡಿತ್ತು. ಇಲ್ಲೇ ಒಂದು ಕಡೆ ಭಯಭೀತರಾಗಿದ್ದರು. ಅದು ಸಹ ಈಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತೇನು ಇಲ್ಲಿನ ಚೀಫ್ ಇಂಜಿನಿಯರ್ ತಿಳಿಸಿದ್ದಾರೆ. ನೋಡ್ತಿರ್ಬೋದು ದೃಶ್ಯ ಒಳಗಡೆ ಸಹ ಮಾಧ್ಯಮದವರು ಸಹ ಏನು ಒಳಗಡೆ ಬಿಟ್ಟಿದ್ದಾರೆ ಟನಲ್ ಕಾಮಗಾರಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಎಲ್ಲ ರೀತಿಯ ವೈರಿಂಗ್ ಸಿಸ್ಟಮ್ ಆಯಿತು, ಎಲ್ಲ ಒಳಗಡೆ ವೈರಿಂಗ್ ಸಿಸ್ಟಮ್ ಬರುತ್ತೆ ಇಲ್ಲೆಲ್ಲ. ಯಾಕಂದರೆ ನೋಡ್ತಿರ್ಬೋದು ಇದು ಟ್ರ್ಯಾಕ್ ಸಿಸ್ಟಮ್, ಇದು ಇಲ್ಲೆಲ್ಲ ಲೈಟಿಂಗು. ಈಗ ಟನಲಿಂಗ್ ಸಿಸ್ಟಮು ಮತ್ತು ಕಡೆ AC ಸಿಸ್ಟಮ್ ಮಾತ್ರ ಬಾಕಿ ಇದೆ, ಅದು ಸಹ ವರ್ಕ್ ಆಗುತ್ತೆ. ಮುಂದಿನ ವರ್ಷ ಈ ಒಂದು ಪಿಂಕ್ ಲೈನು ಜನಸಾಮಾನ್ಯರಿಗೆ ಅಂದರೆ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು. ಯಾಕಂದರೆ BMRCL ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ, 24 ಗಂಟೆ ಕೆಲಸ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೈರಿ ಸರ್ಕಲ್ ಟು ನಾಗಾವರ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಿದೆ. ನಾನು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಕಾಮಗಾರಿ 90% ಈಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 5 ಇಂದ 10% ಮಾತ್ರ ಬಾಕಿ ಉಳಿದೆ. ಹೀಗಾಗಿ ಮುಂದಿನ ವರ್ಷ 2026ರ ಒಳಗೆ ಈ ಒಂದು ಪಿಂಕ್ ಲೈನ್ ಆರಂಭ ಆಗ್ಬೋದು. ಒಟ್ಟು 13.9 ಕಿಲೋಮೀಟರು, 12 ಮೆಟ್ರೋ ಸ್ಟೇಷನ್ಗಳು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅದರಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ 4 ದ್ವಾರಗಳು. ಯಾಕಂದರೆ ಮೇಲೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದೆಂಬ. ಯಾಕಂದರೆ ಒಂದು ಕಡೆ ಶಿವಾಜಿನಗರ ಇದೆ, ಸ್ಟ್ರೀಟ್ ಇದೆ, MG ರೋಡ್ ಇದೆ. ಹೀಗೆ ಸಾಕಷ್ಟು ಜನ ಓಡಾಡ್ತಾರೆ. ಸುಮ್ಮನೆ ರೋಡ್ ಮೇಲೆ ಹೋದರೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು. ಹೀಗಾಗಿ 4 ದ್ವಾರಗಳು ಸಹ ಏನು ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳ ಬಾಕಿ ಇದೆ, ಎಲ್ಲ ಕಂಪ್ಲೀಟ್ ಆಗಿದೆ ಕಾಮಗಾರಿ. ನೋಡ್ತಿರ್ಬೋದು ಟ್ರ್ಯಾಕ್ ಹಾಕಿದ್ದಾರೆ, ಟ್ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ. ಟನಲ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. 95% ಮುಗಿದಿದೆ ವರ್ಕ್. ಈಗ ಇನ್ನೇನು ಕೆಲವೊಂದು ಟ್ರ್ಯಾಕು, ಟನಲ್, ವೆಂಟಿಲೇಟರು, ಸಿಸ್ಟಮ್ ವರ್ಕಿಂಗು, AC ವರ್ಕಿಂಗು ಎಲ್ಲ ಸ್ವಲ್ಪ ಬಾಕಿ ಇದೆ, ಅದು ಸಹ ಕಂಪ್ಲೀಟ್ ಆಗುತ್ತೆ. 2026ಕ್ಕೆ ಇದೊಂದು ಪಿಂಕ್ ಲೈನ್ ಕಂಪ್ಲೀಟ್ ಆಗ್ಬೋದು. ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಕಾಮಗಾರಿ ಆಗ್ಬೋದು. ಒಟ್ಟು 12,000 ಕೋಟಿ ಈ ಒಂದು ಪ್ರಾಜೆಕ್ಟ್. ಇದು 24 ಗಂಟೆ ಕೆಲಸ ಮಾಡಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಒಂದು TBM 9 TBM ಬಳಸಿದ್ದಾರೆ. ಆ TBM ಕೆಳಗೆ ಇಳಿಸ್ಬೇಕಂದ್ರೆ ಬಿಡಿ ಭಾಗವಾಗಿ ಇಳಿಸ್ತಾರೆ. ಯಾಕಂದರೆ ಸುಮಾರು 500 ಟನ್ನು 1000 ಟನ್ನು TBM ಇರ್ತವೆ. ಅವು ಮೇಲೆಯಿಂದ ಕೆಳಗಡೆ ಎಟ್ ಎ ಟೈಮ್ ಇಳಿಸೋಕ್ಕಾಗಲ್ಲ. ಇಳಿಸಿದ್ರೆ ಮತ್ತೆ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವು ಬೇರೆ ಬೇರೆ ಭಾಗಗಳಾಗಿ ಇಳಿಸಿ ಈ ಒಂದು 9 TBM ಮೂಲಕ 13.9 ಕಿಲೋಮೀಟ್ರ್ ಕೊರೆದು ಇದೀಗ ನೋಡಿ ಎಲ್ಲ ರೀತಿಯ ಟನಲ್ ವರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರ್ಯಾಕು, ಟನಲ್ಲು, ಲೈಟಿಂಗು, ಕೆಲವೊಂದು ಸಿಸ್ಟಮ್ ವರ್ಕಿಂಗ್ ಬಾಕಿ ಇದೆ. ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 24 ಗಂಟೆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಮೆಟ್ರೋ ಇದು ತುಂಬ ಅನುಕೂಲ ಆಗುತ್ತೆ. ಹಲವು ಭಾಗಗಳಲ್ಲಿ ಈಗ ಮೆಟ್ರೋ ಆಗಿದೆ. ಈ ಒಂದು ಭಾಗದಲ್ಲಿ ಅಂದರೆ ಸಿಲ್ಕ್ ಬೋರ್ಡ್, ಈ ನಾಗಾವರ, ಈ ತಣಿಸಂದ್ರ, ಶಿವಾಜಿನಗರ ಈ ಒಂದು ಭಾಗಕ್ಕೆ ಮೆಟ್ರೋ ಕಾಮಗಾರಿ ಆಗಿದ್ದಿಲ್ಲ. ಇನ್ನು 2026ಕ್ಕೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ವೈರಿಂಗ್ ವರ್ಕ್ ಆಗಿದೆ. ಯಾಕಂದರೆ 3 ಹಂತದ ಲೇಯರಲ್ಲಿ ಸಹ ಏನು ಈ ಒಂದು ಮೆಟ್ರೋ ನಿಲ್ದಾಣ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಕಡೆ ತುಂಬ ಚಾಲೆಂಜಿಂಗ್ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಬೆಂಗಳೂರು ತುಂಬ ಡಿಫಿಕಲ್ಟ್ ಆಗಿದೆ. ಇಲ್ಲಿ ಕಲ್ಲುಗಳು ಬರ್ತವೆ, ಮಣ್ಣು ಬರುತ್ತೆ, ಉಸುಕು ಬರುತ್ತೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಟನಲ್ ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಈ ಶಿವಾಜಿನಗರ, ತಣಿಸಂದ್ರ ಭಾಗದಲ್ಲಿ ಸಹ ಏನು ಮಣ್ಣು ಕುಸಿತ, ಒಂದು ಕಡೆ ಆ ಮನೆಗಳ ಬಿರುಕು ಸಹ ಕಂಡಿತ್ತು. ಇಲ್ಲೇ ಒಂದು ಕಡೆ ಭಯಭೀತರಾಗಿದ್ದರು. ಅದು ಸಹ ಈಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತೇನು ಇಲ್ಲಿನ ಚೀಫ್ ಇಂಜಿನಿಯರ್ ತಿಳಿಸಿದ್ದಾರೆ. ನೋಡ್ತಿರ್ಬೋದು ದೃಶ್ಯ ಒಳಗಡೆ ಸಹ ಮಾಧ್ಯಮದವರು ಸಹ ಏನು ಒಳಗಡೆ ಬಿಟ್ಟಿದ್ದಾರೆ ಟನಲ್ ಕಾಮಗಾರಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಎಲ್ಲ ರೀತಿಯ ವೈರಿಂಗ್ ಸಿಸ್ಟಮ್ ಆಯಿತು, ಎಲ್ಲ ಒಳಗಡೆ ವೈರಿಂಗ್ ಸಿಸ್ಟಮ್ ಬರುತ್ತೆ ಇಲ್ಲೆಲ್ಲ. ಯಾಕಂದರೆ ನೋಡ್ತಿರ್ಬೋದು ಇದು ಟ್ರ್ಯಾಕ್ ಸಿಸ್ಟಮ್, ಇದು ಇಲ್ಲೆಲ್ಲ ಲೈಟಿಂಗು. ಈಗ ಟನಲಿಂಗ್ ಸಿಸ್ಟಮು ಮತ್ತು ಕಡೆ AC ಸಿಸ್ಟಮ್ ಮಾತ್ರ ಬಾಕಿ ಇದೆ, ಅದು ಸಹ ವರ್ಕ್ ಆಗುತ್ತೆ. ಮುಂದಿನ ವರ್ಷ ಈ ಒಂದು ಪಿಂಕ್ ಲೈನು ಜನಸಾಮಾನ್ಯರಿಗೆ ಅಂದರೆ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು. ಯಾಕಂದರೆ BMRCL ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ, 24 ಗಂಟೆ ಕೆಲಸ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.